ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಅದಾನಿ ಶೇರ್ಸ್ ಫಾಲ್ ಡ್ಯೂ ಟು US ಇನ್ವೆಸ್ಟಿಗೇಷನ್. ನಿನ್ನೆ ಒಂದು ವಿಡಿಯೋ ಮಾಡಿತ್ತು, ಅದಾನಿ ಗ್ರೂಪ್ ಮೇಲೆ US ಏಜೆನ್ಸೀಸ್ ಕೆಲವುದು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ, ಅವರು ಲಂಚ ಕೊಟ್ಟಿದ್ದಾರೆ ಅಂತ ನೋಡಲಿಕ್ಕೆ. ಹಾಗೂ ಅದರಿಂದನೇ ಇವತ್ತು ಅದಾನಿ ಶೇರ್ಸು 1-4% ಬಿತ್ತು. ಅದಾನಿ ಗ್ರೂಪ್ ಅವ್ರು ಏನು ಹೇಳಿದೆ ಅಂದರೆ, ಈ ಇನ್ವೆಸ್ಟಿಗೇಷನ್ ಬಗ್ಗೆ ನಮಗೇನು ಐಡಿಯಾ ಇಲ್ಲ ಸದ್ಯಕ್ಕೆ ಅಂತ. ಹಾಗೂ ಎಷ್ಟೋ ಸಲ US ಏಜೆನ್ಸೀಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಕಂಪ್ನೀಸ್ ಆಲ್ ಓವರ್ ದ ವರ್ಲ್ಡು, ಎಲ್ಲಿ ಅಮೆರಿಕಾಗೆ ಕನೆಕ್ಷನ್ ಇದೆ. ಹಾಗೂ ಅಲ್ಲಿ ಏನಾದರೂ ತುಂಬ ಪ್ರಾಬ್ಲಮ್ ಕಾಣಿದ್ರೆ ಮಾತ್ರ ಅವಾಗ ಅದನ್ನು ಪಬ್ಲಿಕ್ಕಾಗಿ ಡಿಸ್ಕ್ಲೋಸ್ ಮಾಡ್ತಾರೆ. ಇಲ್ಲಾಂದರೆ ಏನು ಇನ್ಫಾರ್ಮೇಷನ್ ಇದೆ ಆ ಪರ್ಟಿಕ್ಯುಲರ್ ಕೇಸಸ್ ಕ್ಲೋಸ್ ಆಗ್ಬೋದು. ನ್ಯೂಸ್ ನಂಬರ್ 2, ಸೋರ್ಸ್ ಆಫ್ JDS ಡೊನೇಷನ್ಸ್. 80%ಗಿಂತ ಜಾಸ್ತಿ ಡೊನೇಷನ್ಸ್ ಜನತಾದಳ್ ಪಾರ್ಟಿಗೆ ಸಿಕ್ಕಿದ್ದು ಎಲೆಕ್ಟ್ರಲ್ ಬಾಂಡ್ಸಿಂದ. ಏಪ್ರಿಲ್ 2023 ಒಳಗೆ ನೋಡಿದರೆ 2 ಎಂಟಿಟೀಸಿಂದ, ಮೇಜರ್ಲಿ ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಎಂಬಸಿ ಗ್ರೂಪ್. ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸು 50 ಕೋಟಿ ಅಪ್ರಾಕ್ಸಿಮೇಟ್ಲಿ ಡೊನೇಟ್ ಮಾಡಿದ್ದಾರೆ JDSಗೆ ಎಲೆಕ್ಟ್ರಲ್ ಬಾಂಡ್ಸ್ ಮುಖಾಂತರ. ಹಾಗೂ ಎಂಬಸಿ ಗ್ರೂಪ್ ಕಂಪ್ನೀಸು 22 ಕೋಟಿ ಅಪ್ರಾಕ್ಸಿಮೇಟ್ಲಿ ಕೊಟ್ಟಿದ್ದಾರೆ. ಟೋಟಲ್ಲು 5 ವರ್ಷದಲ್ಲಿ ಮಾರ್ಚ್ 2018ಇಂದ ಏಪ್ರಿಲ್ 2023 ವರೆಗೆ JDSಗೆ 89.75 crore ಸಿಕ್ಕಿದೆ ಎಲೆಕ್ಟರಲ್ ಬಾಂಡ್ಸ್ ಮುಖಾಂತರ. ಸೊ ನೀವು ನೋಡ್ಬೋದು ಎಷ್ಟು ಲೆವೆಲಲ್ಲಿ ಹ್ಯೂಜ್ ಡೊನೇಷನ್ ಸಿಗ್ತಾ ಇದೆ ಪೊಲಿಟಿಕಲ್ ಪಾರ್ಟೀಸಿಗೆ ಅಂತ. ನ್ಯೂಸ್ ನಂಬರ್ 3, LIC ಶೇರ್ಸ್ ಡೌನ್ 17% ಇನ್ 40 ಡೇಸ್. LIC ಶೇರ್ಸು ಫೆಬ್ರವರಿ 2024 ಹೈಯಿಂದ ಒಂದು 17% ಬಿದ್ದಿದೆ ಟೋಟಲ್ ಆಗಿ. ಹಾಗೂ ಮಾರ್ಚ್ 15ಗೆ LIC ಅನೌನ್ಸ್ ಮಾಡಿದರು, ಅವರಿಗೆ ಗೌರ್ಮೆಂಟ್ ಅಪ್ರೂವಲ್ ಸಿಕ್ಕಿದೆ ಎಂಪ್ಲಾಯೀಸ್ ಸ್ಯಾಲ್ರಿ ಜಾಸ್ತಿ ಮಾಡಲಿಕ್ಕೆ. ಫ್ರಾಮ್ 1st August 2022 ಆ ಡೇಟಿಂದ ಆ ಸ್ಯಾಲ್ರೀಸ್ ಇನ್ಕ್ರೀಸ್ ಆಗುತ್ತೆ, ಏರಿಯರ್ಸ್ ಎಲ್ಲ ಎಂಪ್ಲಾಯೀಸಿಗೆ ಬರುತ್ತೆ. ಈ ಪರ್ಟಿಕ್ಯುಲರ್ ಬೆನಿಫಿಟ್ಟು 1,10,000 ಜನ ಎಂಪ್ಲಾಯೀಸಿಗೆ ಸಿಗುತ್ತೆ. ಹಾಗೂ ಇದರಿಂದ LIC ಅವರಿಗೆ ಒಂದು 4,000 ಕೋಟಿ ಇಂಪ್ಯಾಕ್ಟ್ ಆಗುತ್ತೆ ಅವರ ಪ್ರಾಫಿಟಲ್ಲಿ. ಹಾಗೂ ಟೋಟಲ್ ಸ್ಯಾಲ್ರೀಸ್ ಈ ವರ್ಷ ಅವರು 29,000 ಕೋಟಿ ಕೊಡಬೇಕಾಗುತ್ತೆ. ಈ ಸ್ಯಾಲ್ರಿ ಅಥವಾ ವೇಜಸ್ ಅಂತ ಏನು ಕರೀತಾರೆ 17% ಜಾಸ್ತಿ ಆಗುತ್ತೆ ಆವ್ರೇಜ್ ಆಗಿ ಎಲ್ಲ ಎಂಪ್ಲಾಯೀಸಿಗೆ. ನ್ಯೂಸ್ ನಂಬರ್ 4, 61,000 crore ಡಿವಿಡೆಂಡ್ ಕಲೆಕ್ಷನ್ ಬೈ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟದು ಡಿವಿಡೆಂಡ್ ಕಲೆಕ್ಷನ್ ನಾನ್ ಫೈನಾನ್ಷಿಯಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸಿಂದ ಈ ವರ್ಷ ಫೈನಾನ್ಷಿಯಲ್ ಇಯರ್ ಇಲ್ಲಿವರೆಗೆ 61,149 crores ಆಗಿದೆ. ಇದು 27% ಹೈಯರ್ ದನ್ ದ ರಿವೈಸ್ ಎಸ್ಟಿಮೇಟ್ ಆಫ್ ಗೌರ್ಮೆಂಟ್, ಅದು 2023-24ಗೆ. ಹಾಗೂ ಈ ಪರ್ಟಿಕ್ಯುಲರ್ ಫಿಗರ್ಸ್ ಪ್ರೀವಿಯಸ್ 4 ಇಯರ್ಸ್ಗಿಂತ ಜಾಸ್ತಿ ಇದೆ. ಡಿವಿಡೆಂಡ್ನಿಂದ ಗೌರ್ಮೆಂಟಿಗೆ ಎಷ್ಟೋ ಫಂಡಿಂಗ್ ಈಸಿ ಆಗುತ್ತೆ, ಯಾಕಂದರೆ ವೆಲ್ಫೇರ್ ಆ್ಯಕ್ಟಿವಿಟೀಸ್ಗೆ ಈ ಥರ ದುಡ್ಡು ಯೂಸ್ ಮಾಡ್ಬೋದು. ಹಾಗೂ PSU ಶೇರ್ಸ್ ರ್ಯಾಲಿ ಚೆನ್ನಾಗಿ ಆಗುವಾಗ ಗೌರ್ಮೆಂಟಿಗೆ ಒಂದು ದೊಡ್ಡ ಬೆನಿಫಿಟ್ ಬರುತ್ತೆ, ಯಾಕಂದರೆ ಮುಂದೆ ಅವರ ಸ್ಟೇಕನ್ನು ಸೇಲ್ ಮಾಡುವಾಗ ಹೈಯರ್ ವ್ಯಾಲ್ಯೂಯೇಷನ್ಸಲ್ಲಿ ಅವ್ರ ಸ್ಟೇಕನ್ನು ಸೇಲ್ ಮಾಡ್ಬೋದು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಕಾರ್ ಸೇಲ್ಸ್ ಇಂಡಿಯಾದಲ್ಲಿ ಈ ವರ್ಷ ಫೈನಾನ್ಷಿಯಲ್ ಇಯರ್ 2023-24ಗೆ ಅಪ್ರಾಕ್ಸಿಮೇಟ್ಲಿ 42 ಲಕ್ಷ ರೀಚ್ ಆಗುತ್ತೆ, ಅದೊಂದು ರೆಕಾರ್ಡ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೂ ಮಾರ್ಚ್ ತಿಂಗಳಲ್ಲಿ 3.75 lakh ಪ್ಯಾಸೆಂಜರ್ ವೆಹಿಕಲ್ ಸೇಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇದು ಓವರಾಲ್ ಆಗಿ 8% ಇನ್ಕ್ರೀಸ್ ಆಗಿರ್ತದೆ 38.9 lakh ಕಾರ್ಸಿಂದ 2022-23ಅಲ್ಲಿ. ಸಪ್ಲೈ ಆಫ್ ವೆಹಿಕಲ್ಸು ಚೆನ್ನಾಗಿ ಬರ್ತಾ ಇದೆ, ಯಾಕಂದರೆ ಸೆಮಿ ಕಂಡಕ್ಟರ್ ಚಿಪ್ ಶಾರ್ಟೇಜ್ ಅಂತ ಏನಿತ್ತು ಕೊರೋನಾ ಟೈಮು ಮತ್ತು 2021-22ಅಲ್ಲಿ ಅದು ಸುಮಾರು ಕಮ್ಮಿ ಆಗಿದೆ. ಹಾಗೂ ಸೇಲ್ಸು ತುಂಬ ಚೆನ್ನಾಗಿದೆ, ಯಾಕಂದರೆ ಎಕಾನಮಿ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಹಾಗೂ SUV ಕಾರ್ಸ್ದು ಡಿಮಾಂಡ್ ತುಂಬ ಜಾಸ್ತಿ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 32 ಪಾಯಿಂಟ್ ಅಪ್ ಆಯಿತು, 22,056 ಕ್ಲೋಸ್ ಆಯಿತು, 0.14% ಅಪ್ಪು. ಸೆನ್ಸೆಕ್ಸು 105 ಪಾಯಿಂಟ್ ಅಪ್ಪು, 72,748 ಕ್ಲೋಸ್ ಆಯಿತು. ಇವತ್ತು ಸ್ವಲ್ಪ ನೆಗೆಟಿವ್ ಇತ್ತು ಸ್ಟಾರ್ಟಿಂಗಲ್ಲಿ, ಆದರೆ ಮತ್ತೆ ಪಾಸಿಟಿವ್ ಆಯಿತು. ಸೊ ಒಳ್ಳೆ ದಿವಸ ಮಾರ್ಕೆಟಿಗೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಸ್ಟೀಲ್ 5.65% ಅಪ್ಪು, ಮಹೀಂದ್ರ 3.14% ಅಪ್ಪು, JSW ಸ್ಟೀಲ್ 3.04% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 2.08% ಡೌನು, ಇನ್ಫೋಸಿಸ್ 1.92% ಡೌನು, UPL 1.92% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಜಿಂದಾಲ್ ಸ್ಟೀಲ್ 5.24% ಅಪ್ಪು, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ 4.23% ಅಪ್ಪು, ಟಾಟಾ ಪವರ್ 3.15% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಟೋಟಲ್ ಗ್ಯಾಸ್ 4.22% ಡೌನು, ಅದಾನಿ ಎನರ್ಜಿ 3.54% ಡೌನು, ಅಂಬುಜಾ ಸಿಮೆಂಟ್ಸ್ 2.68% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,142,
ಕಮ್ಮಿ ಆಗಿದ್ದು 1106. ಸೊ 51% ಅಪ್, 49% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6587 per gram, ಸಿಲ್ವರ್ 76 per gram. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 82.91 rupees, €1 90.37 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-week high. ಭಾರತಿ ಏರ್ಟೆಲ್ 52-week high 1231, ಕ್ಲೋಸಿಂಗ್ ಪ್ರೈಸ್ 1225. TCS 4255, 52-week high, ಕ್ಲೋಸಿಂಗ್ ಪ್ರೈಸ್ 4153. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week low. HUL 52-week low 2297, ಕ್ಲೋಸಿಂಗ್ ಪ್ರೈಸ್ 2300. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಡಾಕ್ಟರ್ ಭರತ್ಚಂದ್ರ ಅವರಿಂದ ಅಂತ ಇವತ್ತು ಲೈವ್ ಕ್ವಶನ್ ಆನ್ಸರ್ ಸೆಷನ್ ಇದೆ. 18ನೇ ತಾರೀಕು ಮಾರ್ಚು ರಾತ್ರಿ 9 ಗಂಟೆಗೆ. ಸೊ ನಿಮ್ಮ ಏನಾದ್ರು ಪ್ರಶ್ನೆ ಇದ್ದರೆ ನೀವು ಅದನ್ನು ಅಲ್ಲಿ ಬಂದು ಕೇಳ್ಬೋದು. ಟೈಮಿಗೆ ಬಂದು ಬೇಗ ನಿಮ್ಮ ಪ್ರಶ್ನೆ ಹಾಕಿದರೆ ಆವಾಗ ನಮಗೆ ಈಸಿ ಆಗ್ಬೋದು ನಿಮ್ಮ ಆನ್ಸರ್ ಕೊಡಲಿಕ್ಕೆ. ಲೇಟಾಗಿ ಪ್ರಶ್ನೆ ಬಂದರೆ ಆವಾಗ ನಮಗೆ ಆನ್ಸರ್ ಮಾಡಲಿಕ್ಕೆ ಟೈಮ್ ಸಿಗದೆ ಇರ್ಬೋದು. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.1% ಅಪ್ಪು, ಜಪಾನ್ 2.6% ಅಪ್ಪು, ಜರ್ಮನಿ 0.3% ಅಪ್ಪು, ಫ್ರಾನ್ಸ್ 0.17% ಅಪ್ಪು, UK 0.1% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ ಶುಕ್ರವಾರ 0.96% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.